ಇದು ಮಧ್ಯಕಾಲೀನ ಇತಿಹಾಸದಲ್ಲೇ ಜಗತ್ತಿನಲ್ಲಿಯೇ ಎರಡನೇ ಅತಿ ಭಾರವಾದಂತಹ ತೋಪು ಇದು. ಈ ಸಮಯದಲ್ಲಿ ಇದು ಬಿಜಾಪುರದಲ್ಲಿದೆ. ಇದರ ಹೆಸರು ಲಂಡಾ ಕಸಾಬ್ ತೋಪು ಅಂತ. ಇದು ಸುಮಾರು 47.5 ಟನ್ ತೂಕ ಇದೆ ಅಂತ ಹೇಳಲಾಗುತ್ತೆ. ಸೊ ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಈ ಲಂಡಾ ಕಸಾಬ್ ತೋಪನ ಇತಿಹಾಸವನ್ನು ತಿಳಿದುಕೊಳ್ಳೋಣ. ನಿಮಗೆ ಗೊತ್ತಿರಲಿ, ಇದು ಆದಿಲ್ ಶಾಹಿಯವರ ಕಾಲದ ತೋಪು. ನಂತರ ಬ್ರಿಟಿಷರು ಬಂದು ಇದನ್ನು ಈ ತೋಪುಗಳನ್ನು ಇಲ್ಲಿ ರಕ್ಷಣೆ ಮಾಡಿ ಈ ಬುರ್ಜ್ನ ಮೇಲೆ ಇಟ್ಟಿರ್ತಾರೆ. ಈ ಲಂಡಾ ಕಸಾಬ್ ತೋಪು ಬಿಜಾಪುರದಲ್ಲಿದೆ. ಬಿಜಾಪುರದ RTO ಆಫೀಸಿಂದ ಲೆಫ್ಟ್ಗೆ ಬಂದರೆ ಒಂದು ಬುರ್ಜ್ ನೋಡೋದಕ್ಕೆ ಸಿಗುತ್ತೆ. ಅದರ ಮೇಲೇ ಇರುವಂತಹ ಈ ತೋಪು ಲಂಡಾ ಕಸಾಬ್ ತೋಪು ಅಂತ. ಈ ತೋಪಿನ ವಿಶೇಷತೆ ಏನು ಅಂತಂದ್ರೆ, ಮಧ್ಯಕಾಲೀನ ಇತಿಹಾಸದಲ್ಲಿ ಜಗತ್ತಿನಲ್ಲಿಯೇ ಅತಿ ಭಾರವಾದಂತಹ ತೋಪು. ಸುಮಾರು 47.5 ಟನ್ ಇರುವಂತಹ ತೋಪು ಇದು. ಈ ತೋಪನ್ನು ನಿರ್ಮಾಣ ಮಾಡಿಸಿದ್ದು ಆದಿಲ್ ಶಾಹಿಯವರು. ಇದನ್ನು ಬಿಜಾಪುರದಲ್ಲೇ ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳಲಾಗುತ್ತೆ. ಯಾಕಂದರೆ ಇದನ್ನು ಬಿಜಾಪುರದಲ್ಲಿ ಯಾವ ಥರ ನಿರ್ಮಾಣ ಮಾಡಿದ್ದಾರೆ ಅಂತಂದರೆ, ರಿಂಗ್ ಶೇಪಲ್ಲಿ ಮೊದಲು ರಿಂಗ್ಗಳನ್ನು ಮಾಡ್ಕೋತಾರೆ. ಈ ಕಬ್ಬಿಣದ ರಿಂಗ್ಗಳನ್ನು ಅಂತಂದರೆ ಉಂಗುರುಗಳ ಥರ ಮಾಡ್ಕೋತಾರೆ, ದೊಡ್ಡ ಪ್ರಮಾಣದಲ್ಲಿ ಗಾಲಿಗಳ ಥರ. ಸೊ ಆ ಥರ ಕಬ್ಬಿಣದಿಂದ ಮಾಡಿಕೊಂಡು ನಂತರ ಅವುಗಳನ್ನು ಜೋಡಿಸ್ತಾರೆ. ಈ ಏನು ಕ್ಯಾನನ್ ಅಂತಾರಲ್ಲ ತೋಪು, ಈ ತೋಪನ್ನು ಆ ಥರ ರಿಂಗ್ಸ್ಗಳನ್ನು ಕ್ರಿಯೇಟ್ ಮಾಡಿಕೊಂಡು ನಂತರ ಅದನ್ನು ಜೋಡಿಸ್ತಾರೆ. ಸೊ ಆ ರೀತಿ ಈ ಬಿಜಾಪುರದ ಆದಿಲ್ ಶಾಹಿಯವರ ಕಾಲದಲ್ಲಿ ಮಾಡಿರತಕ್ಕಂಥ ತೋಪುಗಳು ಇದೇ ಶೈಲಿಯಲ್ಲಿ, ಎಲ್ಲ ತೋಪುಗಳು ಕೂಡ ಇದೇ ಶೈಲಿಯಲ್ಲಿದ್ದಾವೆ. ಈ ತೋಪಲ್ಲದೆ ಇನ್ನೂ ಬಹಳಷ್ಟು ತೋಪುಗಳನ್ನು ಬಿಜಾಪುರದ ಆದಿಲ್ ಶಾಹಿಗಳು ತಮ್ಮ ಕಾಲದಲ್ಲಿ ನಿರ್ಮಾಣ ಮಾಡ್ಕೊಂಡಿದ್ರು, ಶತ್ರು ಸೈನಿಕರಿಗೆ ಏನಪ್ಪ ಅಂದರೆ ಹೊಡೆಯೋದಕ್ಕೆ ಅಂತ. ಸ್ನೇಹಿತರೆ, ಈ ತೋಪನ್ನು ನೀವು ಕಂಪ್ಲೀಟಾಗಿ ಏನಪ್ಪ ಅಂದರೆ ಕಬ್ಬಿಣದಿಂದ ಮಾಡಿರತಕ್ಕಂಥ ತೋಪಿದು. ಯಾವುದೇ ಜಾಗದಲ್ಲಿ ಅಂತಂದರೆ ಯಾವುದೇ ಭಾಗದಲ್ಲಿ ಕೂಡ ಯಾವುದೇ ರೀತಿಯ ಇದನ್ನು ಮಾಡಿಲ್ಲ. ಈ ತೋಪನ್ನು ಯಾವ ರೀತಿ ಯೂಸ್ ಮಾಡ್ತಿದ್ರು ಅನ್ನೋದನ್ನು ನೋಡಿ. ಈ ಮೇಲ್ಗಡೆ ಮಾಡಿರ್ತಕ್ಕಂಥ ಏನಿದೆಯಲ್ಲ, ಅವುಗಳನ್ನು ಇದನ್ನು ಟ್ರಾನ್ಸ್ಫರ್ ಮಾಡೋದಕ್ಕೆ ಅಂತಂದರೆ ಇಲ್ಲಿಂದ ಬೇರೆ ಕಡೆ ತೊಗೊಂಡು ಹೋಗೋದಕ್ಕೆ, ಅಥವಾ ಎಲ್ಲಿ ಕುಲುಮೆಯಲ್ಲಿ ಏನು ತಯಾರು ಮಾಡಿರ್ತಾರಲ್ಲ, ತಯಾರು ಮಾಡುವಂಥ ಸಂದರ್ಭದಲ್ಲಿ ಏನಪ್ಪ ಅಂದರೆ ಇವುಗಳನ್ನು ಅವಾಗೇ ಮಾಡ್ಕೊಂಡಿರ್ತಾರೆ. ಅಂದರೆ ಕಬ್ಬಿಣ ಕಾದಾಗಲೇ ಇದನ್ನು ಮಾಡಿರ್ತಾರೆ, ಆಮೇಲೆ ಮಾಡೋದಕ್ಕಾಗಲ್ಲ ಎಲ್ಲ. ಮತ್ತು ಅದನ್ನು ಯಾಕೆ ಮಾಡಿದ್ದಾರೆ ಅಂತಂದರೆ, ಅಲ್ಲಿಂದ ಇಲ್ಲಿಗೆ ತರಬೇಕಾದ್ರೆ ಅಂದರೆ ಈ ಆದಿಲ್ ಶಾಹಿಯವರ ಫುಲ್ ಸಾಮ್ರಾಜ್ಯ ಇತ್ತಲ್ಲ, ಸಾಮ್ರಾಜ್ಯ ಏನು ಇದೆಯಲ್ಲ ಅದರ ಸುತ್ತಲೂ ಏನಪ್ಪ ಅಂದರೆ ಕೋಟೆ ಗೋಡೆ ಇತ್ತು. ಸೊ ಕೋಟೆ ಗೋಡೆಯ ಮೇಲೆ ಅಲ್ಲಲ್ಲಿ ಬುರ್ಜ್ಗಳನ್ನು ನಿರ್ಮಾಣ ಮಾಡಿದರು. ಸೊ ಆ ಬುರ್ಜ್ಗಳ ಮೇಲೆ ಇಂತಹ ತೋಪುಗಳನ್ನು ಇಡ್ತಿದ್ರು. ಈ ತೋಪುಗಳಲ್ಲಿ ಬೇರೆ ಬೇರೆ ತೋಪುಗಳು ಬರ್ತವೆ. ಲಾಂಗ್ ರೇಂಜ್ ತೋಪು ಮತ್ತು ಶಾರ್ಟ್ ರೇಂಜ್ ತೋಪು ಅಂತ. ಲಾಂಗ್ ರೇಂಜ್ ಅಂತಂದರೆ ಈ ತೋಪು ಏನಿದೆ ಇದು ಲಾಂಗ್ ರೇಂಜ್ ತೋಪು ಅಂತ. ಲಾಂಗ್ ರೇಂಜ್ ಅಂತಂದರೆ ಇದರಲ್ಲಿ ಹಾಕಿರ್ತಕ್ಕಂಥ ಗುಂಡು ಏನಿದೆ ಅಲ್ಲ, ಅದು ಬಹಳಷ್ಟು ದೂರ ಏನಪ್ಪ ಅಂದರೆ ಹೋಗುವಂತಹ ಕ್ಯಾಪಾಸಿಟಿಯನ್ನು ಹೊಂದಿರುತ್ತೆ. ಮತ್ತು ಇನ್ನೊಂದು ಸಣ್ಣ ಸಣ್ಣ ಪ್ರಮಾಣದ ಏನಪ್ಪ ಅಂದರೆ ಇದೇ ರೀತಿಯ ತೋಪುಗಳಿರ್ತವೆ ಅಥವಾ ಕ್ಯಾನನ್ಸ್ಗಳಿರ್ತವೆ. ಸೊ ಸಣ್ಣ ಪ್ರಮಾಣದ ಕ್ಯಾನನ್ಸ್ ಏನಿರ್ತಾವಲ್ಲ, ಅವುಗಳು ಯಾವ ರೀತಿ ಅಂತಂದರೆ ಕಡಿಮೆ ಅಂತರದಲ್ಲಿ ಏನಪ್ಪ ಅಂದರೆ ಶತ್ರುಗಳನ್ನು ಹೊಡೆಯೋದಕ್ಕೆ ಅಂತ ಮಾಡಿರ್ತಾರೆ. ಕಡಿಮೆ ಅಂತರದಲ್ಲಿ ಇರ್ತಕ್ಕಂಥ ಅಂದರೆ ಶತ್ರುಗಳು ನಿಮ್ಮ ಮುಂದೆ ಅಂತಂದರೆ ಅಲ್ಲಿ ಸೈನಿಕರ ಮುಂದೆನೇ ಬಂದುಬಿಟ್ಟಿದ್ರೆ ಅವುಗಳನ್ನು ಅಥವಾ ಆ ಸೈನಿಕರನ್ನು ಹೊಡೆಯೋದಕ್ಕೆ ಇರ್ತಕ್ಕಂಥ ಆ ತೋಪುಗಳನ್ನು ನಾವು ಶಾರ್ಟ್ ರೇಂಜ್ ತೋಪುಗಳಂತ ಕರಿತೀವಿ. ಇಲ್ಲಿ ನೀವು ಗಮನಿಸ್ತಿರ್ಬೋದು, ಇಲ್ಲಿ ಸಣ್ಣ ಸಣ್ಣ ಏನಪ್ಪ ಅಂದರೆ ಪ್ರಮಾಣದಲ್ಲಿ ಬಳೆಗಳನ್ನು ಕ್ರಿಯೇಟ್ ಮಾಡಿಕೊಂಡು ಈ ತೋಪನ್ನು ಕಂಪ್ಲೀಟಾಗಿ ನಿರ್ಮಾಣ ಮಾಡಿದ್ದಾರೆ. ಬಿಜಾಪುರದಲ್ಲಿ ಈ ಸ್ಟೈಲ್ ಅಂತಂದರೆ ಅವರು ಕ್ರಿಯೇಟ್ ಮಾಡುವಂತಹ ಶೈಲಿ ಇದು. ಯಾವ ರೀತಿ ಕ್ರಿಯೇಟ್ ಮಾಡ್ತಿದ್ದು ಅಂತಂದರೆ ಬಳೆಗಳನ್ನು ಮಾಡಿಕೊಂಡು ಸಣ್ಣ ಸಣ್ಣ ಪ್ರಮಾಣದಲ್ಲಿ ಉಂಗುರ ರೀತಿಯ ಬಳೆಗಳನ್ನು ಮಾಡಿಕೊಂಡು ಕ್ರಿಯೇಟ್ ಮಾಡಿರುವಂತಹ ದೊಡ್ಡ ಪ್ರಮಾಣದಲ್ಲಿ ಇರ್ತಕ್ಕಂಥ ಫಿರಂಗಿ ಅಥವಾ ತೋಪನ್ನು ನೀವಿಲ್ಲಿ ನೋಡ್ತಾ ಇದ್ದೀರಾ. ಬಿಜಾಪುರದ RTO ಆಫೀಸ್ ಹತ್ರ ಇರ್ತಕ್ಕಂಥ ಬುರ್ಜ್ದ ಮೇಲೆ ಅಂತಂದರೆ ಈ ರೀತಿ ಪೊಸಿಷನಲ್ಲಿ ಇಟ್ಟಿದ್ದಾರೆ. ಈ ಕಡೆಯಿಂದ ಯಾರಾದರೂ ಬಂದರೆ ಅಥವಾ ಹೊರಗಡೆ ಇದು ಪ್ರದೇಶ, ಸೊ ಈ ಪ್ರದೇಶದಲ್ಲಿ ಬಂದರೆ ಹೊಡೆಯೋದಕ್ಕೆ ಅಂತ. ಮತ್ತು ಇಲ್ಲಿ ನೀವು ಸಣ್ಣದಾಗಿ ನೋಡ್ತಿರುವಂತಹ ತೋಪು ನಾನು ಆಗಲೇ ಹೇಳೋದ್ನಲ್ಲ, ಇದು ಶಾರ್ಟ್ ರೇಂಜ್ ತೋಪು ಅಂತ. ಶಾರ್ಟ್ ರೇಂಜ್ ಅಂತಂದರೆ ಕಡಿಮೆ ಪ್ರಮಾಣದಲ್ಲಿ ಅಂತಂದರೆ ಕಡಿಮೆ ದೂರದಲ್ಲಿ ಇರ್ತಕ್ಕಂಥ ಶತ್ರುಗಳನ್ನು ಕೊಲ್ಲೋದಕ್ಕೆ ಈ ತೋಪನ್ನು ನಿರ್ಮಾಣ ಮಾಡಿದ್ದಾರೆ ಆದಿಲ್ ಶಾಹಿಯವರ ಕಾಲದಲ್ಲಿ. ಇದನ್ನು ಕೂಡ ರಿಂಗ್ ಶೇಪಲ್ಲಿ ಮಾಡಿದ್ದಾರೆ ನೋಡಿ. ಈ ಜಾಗದಲ್ಲಿ ಏನಪ್ಪ ಅಂತಂದರೆ ಆ ತೋಪುಗಳನ್ನು ತಂದು ಇಡುತ್ತಿದ್ದರು. ಇಟ್ಟಿಗೆ ಏನು ಮಾಡ್ತಿದ್ರು ಅಂತಂದರೆ ಇಲ್ಲಿಂದ ಫೈರ್ ಮಾಡುವಂತಹ ಜಾಗ ಇದು. ಯಾರಾದರೂ ಶತ್ರುಗಳಿಗೆ ಕೊಲ್ಲಬೇಕು ಅಂತಂದರೆ ಈ ಜಾಗದಿಂದ ಫೈರ್ ಮಾಡ್ತಿದ್ರು. ಈ ಕಡೆ ನೋಡ್ತಿರ್ಬೋದು ನೀವು, ಹೊರಗಡೆ ಪ್ರದೇಶ ಇದೆ. ಸೊ ಈ ಕಡೆ ಯಾರಾದರೂ ಶತ್ರುಗಳು ಬಂದ್ರಂತಂದರೆ ಅವರನ್ನು ಕೊಲ್ಲೋದಕ್ಕೆ ಇಲ್ಲಿಂದ ಏನಪ್ಪ ಅಂದರೆ ಆ ತೋಪನ್ನು ಇಟ್ಟು
ಫೈರ್ ಮಾಡ್ತಿದ್ರು. ಮತ್ತು ಇವಾಗ ಅದನ್ನು ಕೆಳಗಡೆ ಯಾಕೆ ಇಳಿಸಿದಾರೋ ನಮಗೆ ಗೊತ್ತಿಲ್ಲ. ಇದು ಆ್ಯಕ್ಚುಲಿ ಬ್ರಿಟಿಷರ ಕಾಲದಲ್ಲಿ ಅಥವಾ ಅವ್ರಕ್ಕಿಂತ ಮುಂಚೆ ಆದಿಲ್ ಶಾ ಅವರ ಕಾಲದಲ್ಲಿ ಇದು ಯಾವ ಥರ ಇತ್ತು ಅಂತಂದರೆ, ಈ ಮ್ಯಾಗ್ ಇಡ್ತಿದ್ರು. ಸೊ ಮ್ಯಾಗಿಟ್ಟು ಇಲ್ಲಿಗೆ ಇಟ್ಟು ಏನಪ್ಪ ಅಂದರೆ ಆ ಒಂದು ತೋಪುಗಳನ್ನು ಯೂಸ್ ಮಾಡ್ತಿದ್ರು. ಕ್ಯಾನನ್ಸ್ಗಳನ್ನು ಫೈರ್ ಮಾಡೋದಕ್ಕೆ ಶತ್ರುಗಳ ಮೇಲೆ, ಆದಿಲ್ ಶಾ ಅವರ ಶತ್ರುಗಳ ಮೇಲೆ ಅಥವಾ ಶತ್ರುಗಳನ್ನು ಕೊಲ್ಲೋದಕ್ಕೆ ಇರ್ತಕ್ಕಂಥ ಒಂದು ಇದು ಏನಂತಾರಲ್ಲ, ಇದು ಕ್ಯಾನನ್ನು. ಸೊ ಅವರ ಕೊಲ್ಲೋದಕ್ಕೆ, ಶತ್ರುಗಳನ್ನು ಕೊಲ್ಲೋದಕ್ಕೆ ಇಟ್ಟಿರ್ತಕ್ಕಂಥ ಕೆನಲು. ಇನ್ನೂ ಕೂಡ ಈ ಒಂದು ಏನು ಕೋಟೆಗೋಡೆಯನ್ನು ನೋಡ್ತಿದ್ದೀರಲ್ಲ, ಈ ಕೋಟೆಗೋಡೆಯಲ್ಲಿ ಸುಮಾರು ಏನಪ್ಪ ಅಂದರೆ ಬಹಳಷ್ಟು ಕಿಲೋಮೀಟರ್ಗಳವರೆಗೆ ಹರಡಿಕೊಂಡಿರುವಂತಹ ಕೋಟೆಗೋಡೆ ಇದು. ಸೊ ಆ ಒಂದು ಕಾರಣದಿಂದ ಕೋಟೆಗೋಡೆಯ ಕೆಲವೊಂದಿಷ್ಟು ಭಾಗಗಳಲ್ಲಿ ಈ ರೀತಿಯ ಬುರ್ಜ್ಗಳನ್ನು ನಿರ್ಮಾಣ ಮಾಡಿ ಅಲ್ಲಲ್ಲಿ ಏನಪ್ಪ ಅಂದರೆ ಈ ರೀತಿಯ ಕ್ಯಾನನ್ಸ್ಗಳನ್ನು ಅಥವಾ ಒಂದು ತೋಪುಗಳನ್ನು ಇಟ್ಟಿರ್ತಾರೆ. ಈ ತೋಪುಗಳನ್ನು ಬಹಳಷ್ಟು ಕಡೆಗಳಲ್ಲಿ ಅಂತ ಆದಿಲ್ ಶಾ ಅವರ ಕಾಲದಲ್ಲಿ ಬಹಳಷ್ಟು ಕಡೆಗಳಲ್ಲಿ ಇಟ್ಟಿದ್ದರು. ಬಟ್ ಈಗ ಏನಾಗಿದೆ ಅಂತಂದರೆ ಆ ತೋಪುಗಳನ್ನು ಕೆಳಗಡೆ ಬೀಸಾಕಿದ್ದಾರೆ ಅಥವಾ ಅವು ತಾವೇ ಬಿದ್ದಿದ್ದೋ ಗೊತ್ತಿಲ್ಲ. ಯಾಕಂದರೆ 400-500 ವರ್ಷ ಹಳೆಯ ಕಾಲದ ತೋಪುಗಳಾಗಿರೋದ್ರಿಂದ ಇವುಗಳನ್ನು ತುಕ್ಕು ಕೂಡ ಹಿಡಿದಿಲ್ಲ. ಈಗಲೂ ನೋಡ್ಬೋದು ಯಾವುದೇ ರೀತಿಯ ರಸ್ಟಿಂಗ್ ಆಗದೇ ಇರುವಂತಹ ಒಂದು ತೋಪನ್ನು ನೀವಿಲ್ಲಿ ಗಮನಿಸಿರ್ಬೋದು. ತೋಪುಗಳು ತುಂಬಾ ಒಂದು ಗಟ್ಟಿಯಾಗಿರ್ತಕ್ಕಂಥ ಒಂದು ತೋಪುಗಳದಾವ. ಈ ಒಂದು ಸಣ್ಣ ತೋಪನ್ನು ಇಲ್ಲಿ ನೀವು ನೋಡ್ಬೋದು. ಮತ್ತು ಇನ್ನೊಂದು ದೊಡ್ಡ ತೋಪಿದೆ, ಲಾಂಗ್ ರೇಂಜ್ ತೋಪು. ಈ ಸಣ್ಣ ತೋಪನ್ನು ಕಡಿಮೆ ಪ್ರಮಾಣದಲ್ಲಿ ಅಂತಂದರೆ ಕಡಿಮೆ ದೂರದಲ್ಲಿ ಇರ್ತಕ್ಕಂಥ ಶತ್ರುಗಳನ್ನು ಕೊಲ್ಲೋದಕ್ಕೆ ಮಾಡಿರ್ತಕ್ಕಂಥ ತೋಪು ಇದು. ಇಲ್ಲಿಂದ ಯಾರಾದರೂ ಶತ್ರುಗಳು ಬಂದರೆ ಕೊಲ್ಲೋದಕ್ಕೆ ಇರ್ತಕ್ಕಂಥ ಜಾಗ. ಮತ್ತು ಇದು ಸಣ್ಣ ತೋಪು, ದೊಡ್ಡ ತೋಪು ಇಲ್ಲಿ ಕೆಳಗಡೆನೇ ಬಿಸಾಕಿದ್ದಾರೆ ಇವುಗಳನ್ನು. ಆ್ಯಕ್ಚುಲಿ ಮೇಲ್ಗಡೆನೇ ಈ 2 ತೋಪುಗಳನ್ನು ಇಟ್ಟು ಈ ಕಡೆ ಏನಪ್ಪ ಅಂದರೆ ಫೈರನ್ನು ಮಾಡ್ತಿದ್ರು. ಈ 2 ತೋಪುಗಳನ್ನು ನೀವಿಲ್ಲಿ ಗಮನಿಸ್ತಿರ್ಬೋದು. ದೊಡ್ಡದಾಗಿರ್ತಕ್ಕಂಥ ಒಂದು ಬುರ್ಜನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ. ಇಲ್ಲಿ ನೀವು ನೋಡ್ಬೋದು ದೊಡ್ಡದಾಗಿರ್ತಕ್ಕಂಥ ಒಂದು ಬುರ್ಜನ್ನು ಇಲ್ಲಿ ನಿರ್ಮಾಣ ಮಾಡಿರುವಂಥದ್ದನ್ನು ನೋಡಿ, ಯಾವ ಥರ ಇದೆ ಬುರ್ಜು. ಇದರ ಮೇಲೆ ಆ್ಯಕ್ಚುಲಿ ಕಂಟಿಗಳು ಬೆಳೆದು ಬಿಟ್ಟಿದ್ದಾವೆ. ತುಂಬ ವರ್ಷ ಆಯ್ತಲ್ಲ. ಯಾರಾದರೂ ಏನಪ್ಪ ಅಂದರೆ ಇದನ್ನು ಕ್ಲೀನ್ ಮಾಡೋದಕ್ಕೂ ಕೂಡ ಬರೋದಿಲ್ಲ, ಯಾರೂ ಕ್ಲೀನ್ ಮಾಡಲ್ಲ. ಮತ್ತು ಇದು ಬೀಳೋ ಹಂತದಲ್ಲಿದೆ. ಆ್ಯಕ್ಚುಲಿ ಈ ತೋಪು ಏನು ಮುರಿಯಲ್ಲ, ಬಟ್ ಆ ಕಲ್ಲುಗಳೇನಿದೆ ಅಲ್ಲ, ಬುರ್ಜನ್ನ ನಿರ್ಮಾಣ ಮಾಡಿದ್ದಲ್ಲ. ಸೊ ಬುರ್ಜ್ ನನಗನ್ಸೋ ಮಟ್ಟಿಗೆ ಬೀಳ್ಬೋದು, ಬಟ್ ಅಷ್ಟೊಂದು ಏನು ಇದು ಆಗಿಲ್ಲ. ಇದರಲ್ಲಿ ಒಳಗಡೆ ಏನೇನೋ ಹಾಕಿದ್ದಾರೆ, ಜನ ಬರ್ತಿರ್ತಾರಲ್ಲ, ಸೊ ಜನ ನೋಡೋದಕ್ಕೆ ಅಂತ ಬರ್ತಿರ್ತಾರೆ ಹೆಂಗೆ ಬೇಕಂಗೆ. ಸೊ ಏನು ಪ್ರೊಟೆಕ್ಷನ್ ಇಲ್ಲ, ಏನೇ ಇಲ್ಲ ಈ ಒಂದು ತೋಪುಗಳಿಗೆ. ಆ ಕಾರಣದಿಂದ ಒಂದು ತೋಪುಗಳೇನಪ್ಪ ಅಂದರೆ ಇವುಗಳನ್ನು ರಕ್ಷಣೆ ಮಾಡೋದಕ್ಕೆ ಯಾವುದೇ ರೀತಿಯ ಏನು ಕ್ರಮವನ್ನು ಕೈಗೊಂಡಿಲ್ಲ. ಈ ಒಂದು ಲಂಡಾ ಕಸಬ್ ತೋಪು ಕೂಡ AS ಅವರು ಹ್ಯಾಂಡಲ್ ಮಾಡ್ತಾರೆ. ಆರ್ಕಿಯಾಲಜಿ ಸರ್ವೆ ಆಫ್ ಇಂಡಿಯಾದವರು ಈ ಒಂದು ತೋಪನ್ನು ರಕ್ಷಣೆ ಮಾಡ್ಕೊಂಡು. ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.